ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಡಿಟಾಕ್ಸ್ ಡಯಟ್ ಪ್ಲಾನ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಡಿಟಾಕ್ಸ್ ಡಯಟ್ ಪ್ಲಾನ್ ಅನ್ನ ಯಾಕೆ ನಾವು ಡಿಟಾಕ್ಸ್ ಅಂದ್ರೆ ಏನು ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ನಾವು ತುಂಬಾ ಚೀಟ್ ಮೀಲ್ ಮಾಡಿರ್ತೇವೆ, ಹಾಗೆ ಫಂಕ್ಷನ್ಗೆ ಹೋಗಿರ್ತೇವೆ, ಸ್ವೀಟ್ ಹೈ ಕ್ಯಾಲೋರಿ ಫುಡ್ ಎಲ್ಲ ತಿಂದಿರ್ತೇವೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಈ ಡಿಟಾಕ್ಸ್ ಡಯಟ್ ಪ್ಲಾನ್ ಅನ್ನ ಫಾಲೋ ಮಾಡ್ತೇವೆ. ಅಂದ್ರೆ ಅದರಲ್ಲಿ ಸ್ವಲ್ಪ ಕ್ಯಾಲೋರೀಸ್ ಎಲ್ಲ ಕಡಿಮೆ ಇರ್ತದೆ, ಹೆಲ್ದಿ ಆಗಿರ್ತದೆ, ಪ್ರೋಟೀನ್ ಹಾಗೆ ತರಕಾರಿ ಸಲಾಡ್ಸ್ ಆ ತರ ಎಲ್ಲ ಜಾಸ್ತಿ ಇರ್ತದೆ. ಆ ರೀತಿ ಡಯಟ್ ಪ್ಲಾನ್ ಅನ್ನ ನಾವು ತುಂಬಾ ದಿವಸಗಳವರೆಗೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಅದು ಸ್ವಲ್ಪ ಲೋ ಕ್ಯಾಲೋರಿ ಇರೋದ್ರಿಂದ ನಮ್ಗೆ ಅದನ್ನೇ ಫಾಲೋ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು 7 days ಎಲ್ಲ ನೀವು ಆತರ ಡಯಟ್ ಅನ್ನ ಮಾಡಿದ್ರೆ, ನೀವು ಚೀಟ್ ಮೀಲ್ ಮಾಡಿದ್ರೆ, ಫಂಕ್ಷನ್ಗೆ ಹೋದಾಗ ಅಥವಾ ನಿಮ್ಮ ಒಂದು ವೆಯ್ಟ್ ಅನ್ನ ಮೇಂಟೈನ್ ಮಾಡ್ಬೇಕು ಅಂತ ಬಂದಾಗ ಅಂತ ಸಂದರ್ಭದಲ್ಲ ಈ ಡಿಟಾಕ್ಸ್ ಡಯಟ್ ಪ್ಲಾನ್ ಅನ್ನ ನಾವು ಫಾಲೋ ಮಾಡ್ಬೋದು. ತುಂಬಾ ಕಡಿಮೆ ಫುಡ್ ಇರ್ತದೆ, ಅಂದ್ರೆ ಲೋ ಕ್ಯಾಲೋರಿ ಫುಡ್ ಇರ್ತದೆ. ಹಾಗೆ ಅಂದ್ರೆ ಏನು ಉಪವಾಸ ಇರೋದಲ್ಲ ಡಿಟಾಕ್ಸ್ ಅಂತ ಹೇಳಿದ್ರೆ, ಸ್ವಲ್ಪ ಡಿಟಾಕ್ಸ್ ಜ್ಯೂಸಸ್, ಮಾರ್ನಿಂಗ್ ಡ್ರಿಂಕ್ ಅದನ್ನೆಲ್ಲ ನಾವು ಆಡ್ ಮಾಡ್ಬೇಕು ಈ ಡಯಟ್ ಅಲ್ಲಿ. ಅದೇ ನಾನು ಯಾವ ರೀತಿ ಇವತ್ತು ಮಾಡ್ತೇನೆ ಅನ್ನೋದನ್ನ ನಿಮಗೆ ಮಾರ್ನಿಂಗ್ ಡ್ರಿಂಕ್ ಇಂದಲೇ ಸ್ಟಾರ್ಟ್ ಮಾಡ್ತೇನೆ. ಮಾರ್ನಿಂಗ್ ಡ್ರಿಂಕ್ ಏನೇನು ಕೊಡ್ತೆ, ಹಾಗೆ ಡ್ರೈ ಫ್ರೂಟ್ಸ್ ಏನ್ ತಿಂದೆ, ಹಾಗೆ 11 ಗಂಟೆಗೆ ಏನ್ ತಿಂದೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಯಾವ ತರ ತಗೊಂಡೆ, ಮಿಡ್ ಡೇ ಸ್ನಾಕ್ಸ್ ಆಗಿರ್ಬೋದು, ಆಮೇಲೆ ಲಂಚ್ ಇರ್ಬೋದು, ನೆಕ್ಸ್ಟ್ ಈವ್ನಿಂಗ್ ಸ್ನಾಕ್ಸ್ ಏನು ತಗೊಳ್ಬೋದು, ಯಾವ ತರ ಐಡಿಯಾಸ್ ಅದನ್ನ ಕೊಡ್ತಾ ಹೋಗ್ತೇನೆ. ಆಮೇಲೆ ನೈಟ್ ಡಿನ್ನರ್ ಅದು ಕೂಡ. ಹಾಗೆ ನೀವು ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದೀರಿ ಅಂತ ಹೇಳಿದ್ರೆ ಒಂದು ಮೇನ್ 4 ರೂಲ್ಸ್ ಗಳನ್ನ ಫಾಲೋ ಮಾಡ್ಬೇಕು. ಅದು ಏನು ಅಂತ ಹೇಳಿದ್ರೆ, ಮೇನ್ ಆಗಿ ಟಾರ್ಗೆಟ್ ಅನ್ನ ನೀವು ಇಟ್ಕೊಳ್ಬೇಕು. ಇಷ್ಟು ವೆಯ್ಟ್ ನಾನು ಕಡಿಮೆ ಆಗ್ಬೇಕು ಅನ್ನುವ ಟಾರ್ಗೆಟ್ ಅಥವಾ ಮೋಟಿವೇಶನ್ ಅನ್ನ ನೀವು ಇಟ್ಕೊಳ್ಬೇಕು. ಅದು ಮೇನ್. ಮೋಟಿವೇಶನ್ ಇಲ್ಲ ಅಂತ ಹೇಳಿದ್ರೆ ಯಾವುದು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮೇನ್ ಅದಾದ ನಂತರ ನಿಮ್ಮ ನಿದ್ದೆ, ಸ್ಲೀಪಿಂಗ್ ಪ್ಯಾಟರ್ನ್ ಅನ್ನ ಸರಿಯಾಗಿ ಇಟ್ಕೊಳ್ಬೇಕು. 8 ಗಂಟೆಗಳಷ್ಟು ನಿದ್ದೆ, ಅದು ಚೆನ್ನಾಗಿ ನಿದ್ದೆ ಮಾಡ್ಬೇಕು. ನಿದ್ದೆ ಮಾಡಿದ್ರೆ ಮಾತ್ರ ವೆಯ್ಟ್ ಲಾಸ್ ಸಾಧ್ಯ. ನಿದ್ದೆ ಮಾಡಿದ್ರೆ ವೆಯ್ಟ್ ಲಾಸ್ ಅಂದ್ರೆ ನಮಗೆ ಯಾವಾಗ್ಲೂ ಬಾಡಿಗೆ ರೆಸ್ಟ್ ಬೇಕು. ಅದು ನಿದ್ದೆ ಪ್ಯಾಟರ್ನ್ ಕಡಿಮೆ. ಕೆಲವು ಜನ ರಾತ್ರಿ 12 ಗಂಟೆವರೆಗೆ ಕೂತ್ಕೊಂಡೇನೋ ವರ್ಕ್ ಮಾಡೋದು, ಮೊಬೈಲ್ ನೋಡೋದು, ಬೆಳಿಗ್ಗೆ ಎಷ್ಟೊತ್ತಿಗೋ ಹೇಳೋದು, ಈ ತರ ಮಾಡ್ತಾರೆ. ಈ ರೀತಿ ಮಾಡಿದ್ರೆ ಬಾಡಿ ಇಂಬ್ಯಾಲೆನ್ಸ್ ಆಗುತ್ತೆ, ವೆಯ್ಟ್ ಲಾಸ್ ಆಗೋದಿಲ್ಲ. ಸರಿಯಾದ ಪ್ಯಾಟರ್ನ್ ನಲ್ಲಿ ಡೈಲಿ ಒಂದು ರೂಟೀನ್ ಅಂತೆ ಮಾಡಿಕೊಂಡು 8 ಗಂಟೆಗಳಷ್ಟು ಹೊತ್ತು ನಿದ್ದೆ ಮಾಡಿದ್ರೆ ಮಾತ್ರ ಆರೋಗ್ಯ ಸರಿ ಇರ್ತದೆ. ನಮ್ಮ ವೆಯ್ಟ್ ಲಾಸ್ ಆಗ್ತದೆ. ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ಏನಿದೆ, PCOD ಎಲ್ಲ ಕರೆಕ್ಟ್ ಆಗ್ಬೇಕಾದ್ರೆ, ಥೈರಾಯ್ಡ್ ಕರೆಕ್ಟ್ ಆಗ್ಬೇಕಾದ್ರೆ ಎಲ್ಲವೂ ಕೂಡ ಈ ಒಂದು ನಿದ್ದೆ ಈ ರೂಲ್ಸ್ ಅನ್ನ ಫಾಲೋ ಮಾಡ್ಲೇಬೇಕು. 2ನೇ ರೂಲ್ಸ್ ಬಂದು ನೀರು. 3 ಲೀಟರ್ ಅಷ್ಟು ನೀರು, 2.5 ಇಂದ 3 ಲೀಟರ್ ಅಷ್ಟು ಅಥವಾ 3, ನಿಮ್ಮ ಒಂದು ವೆದರ್ ಕಂಡೀಷನ್ ಹೇಗಿದೆ ಅದನ್ನ ನೋಡ್ಕೊಂಡು 3 ಲೀಟರ್ ನೀರಂತೂ ಕುಡಿಲೇಬೇಕು. 2.5 ಇಂದ 3, 3.5 ಬೇರೆ ಬೇರೆ ರೀತಿಯಲ್ಲಿ ನೀವು ಲಿಕ್ವಿಡ್ ಅನ್ನ ತಗೊಳ್ಬಹುದು. ಮಾರ್ನಿಂಗ್ ಡ್ರಿಂಕ್ ರೀತಿಯಲ್ಲಿ ತಗೊಳ್ಬಹುದು, ಅಥವಾ ತರಕಾರಿ ಜ್ಯೂಸ್ ಆಗಿ ತಗೊಳ್ಬಹುದು, ಬೇರೆ ಕಾಫಿ ಟೀ ಆ ತರ ಎಲ್ಲವೂ ಕೂಡ ಲಿಕ್ವಿಡ್ ಆಗಿಯೇ ಬರುತ್ತೆ. ಅದು ಕಾಫಿ ಟೀ ಕೂಡ ಇದು ಹಾಲು ಹಾಕಿ, ಬೆಲ್ಲ ಸಕ್ಕರೆ ಹಾಕಿ ಆ ತರ ತಗೊಳ್ತೀರಿ ಅಂತ ಆದ್ರೆ ಕ್ವಾಂಟಿಟಿ ಕಡಿಮೆ ಇರಲಿ. ಹಾಗೆ ಶುಗರ್ ಅನ್ನ ಕಂಪ್ಲೀಟ್ ಅವಾಯ್ಡ್ ಮಾಡಿ. ಶುಗರ್ ಅಲ್ಲಿ ವೆಯ್ಟ್ ಗೇನ್ ಆಗುತ್ತೆ. ಹಾಗಾಗಿ ಶುಗರ್ ಅನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಮೇನ್ ರೂಲ್ಸ್ ಅಂತ ಹೇಳಿದ್ರೆ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿ. ಎಲ್ರಿಗೂ ಸ್ಟ್ರೆಸ್ ಇರ್ತದೆ, ಆದ್ರೆ ಸ್ಟ್ರೆಸ್ ಮಾಡಿದಂದ್ರೆ ವೆಯ್ಟ್ ಲಾಸ್ ಸಾಧ್ಯ ಆಗೋದಿಲ್ಲ. ಸ್ಟ್ರೆಸ್ ಮಾಡ್ಕೊಳ್ಬಾರ್ದು. ವೆಯ್ಟ್ ಲಾಸ್ ಆಗ್ಲಿಲ್ಲ ಅಂತ ಹೇಳುವ ಆ ಸ್ಟ್ರೆಸ್ ಇರಬಾರ್ದು. ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸ್ಟ್ರೆಸ್ಗಳಿರುತ್ತೆ, ಅದನ್ನೆಲ್ಲ ಬದಿಗೊತ್ತಿ ನಾನು ಆರೋಗ್ಯವಾಗಿರ್ಬೇಕು, ವೆಯ್ಟ್ ಲಾಸ್ ಆಗ್ಬೇಕು ಹೇಳುವ ಮೋಟಿವೇಶನ್ ಇಟ್ಕೊಂಡು ಕಾಮ್ ಆಗಿ ಕೂಲ್ ಆಗಿ ಡಯಟ್ ಅನ್ನ ಫಾಲೋ ಮಾಡ್ಬೇಕು. ಹಾಗೆ ಮಾಡೋದ್ರಿಂದ ಮಾತ್ರ ನಾವು ವೆಯ್ಟ್ ಲಾಸ್ ಅನ್ನ ಮಾಡ್ಬೋದು. ತುಂಬಾ ಜನ ಹೇಳ್ತಾರೆ ವೆಯ್ಟ್ ಲಾಸ್ ಆಗೋದಿಲ್ಲ ಅಂತ ಹೇಳಿ. ಯಾಕೆ ಆಗೋದಿಲ್ಲ ವೆಯ್ಟ್ ಲಾಸ್ ಅಂತ ಹೇಳಿದ್ರೆ ಇದೇ ರೀಸನ್. ಈ 4 ರೂಲ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿ. ಅಟ್ಲೀಸ್ಟ್ ಈಗ ತುಂಬಾ ಬಿಸಿ ಇದ್ದೀರಿ ನೀವು ಅಂತ ಹೇಳಿದ್ರೆ ಅಟ್ಲೀಸ್ಟ್ 1 ಮಂತ್ ಆದ್ರೂ ಫಾಲೋ ಮಾಡಿ ನೋಡಿ. ದಿಸ್ 1 ಮಂತ್ 2 ಮಂತ್ ಅಲ್ಲೇ ನೀವು ವೆಯ್ಟ್ ಲಾಸ್ ಆಗ್ತದೆ. ಆ ವೆಯ್ಟ್ ಲಾಸ್ ಆಯ್ತು ಅಂತ ಹೇಳುವಾಗ ಅದುವೇ ನಿಮಗೊಂದು ಮೋಟಿವೇಶನ್ ಆಗ್ತದೆ. ಹಾಗಾಗಿ ವೆಯ್ಟ್ ಲಾಸ್ ಮಾಡೋದು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕಷ್ಟ ಇದೆ, ಸುಲಭ ಅಂತ ಖಂಡಿತ ಇಲ್ಲ. ಆದ್ರೆ ಅದೇ ನಮಗೆ ಬೇಕು. ನಾವು ವೆಯ್ಟ್ ಲಾಸ್ ಯಾಕೆ ಆಗೋದು,
ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ಅದಕ್ಕೋಸ್ಕರ ಬರೇ ವೆಯ್ಟ್ ಲಾಸ್ ಇರ್ಲಿ, ಕೆಲವ್ರು ಹೇಳ್ತಾರೆ ದಪ್ಪ ಇದ್ರೆ ಪರವಾಗಿಲ್ಲ, ಆರೋಗ್ಯವಾಗಿದ್ರೆ ಸಾಕು ಅಂತ. ಓಕೆ, ಆದ್ರೂ ಕೂಡ ನಮ್ಮ ಆರೋಗ್ಯಕ್ಕೆ ಬೇಕಾಗಿ ನಾವು ವೆಯ್ಟ್ ಲಾಸ್ ಆಗುವಂತದ್ದು. ಜಾಸ್ತಿ ತೂಕ ಆಯ್ತು, ನಮ್ಮ ಒಂದು ಹೈಟಿಗಿಂತ ನಾವು ಜಾಸ್ತಿ ತೂಕ ಇದ್ದೇವೆ, ಓವರ್ ವೆಯ್ಟ್ ಇದ್ದೇವೆ ಅಂತ ಹೇಳಿದ ಕೂಡಲೇ ಅದು ಕಾಯಿಲೆಗೆ ಕಾರಣ ಆಗ್ತದೆ. ಬೇರೆ ಬೇರೆ ಕಾಯಿಲೆಗಳು ನಮಗೆ ಬರ್ತದೆ. BP ಇರ್ಬೋದು, ಬ್ಲಡ್ ಪ್ರೆಷರ್, ಅದೇ ಶುಗರ್, ಹೈ ಕೊಲೆಸ್ಟ್ರಾಲ್, ಆಮೇಲೆ ಲಿವರ್ ಇತ್ತು, ಇನ್ನೇನೇನೋ ಕಾಯಿಲೆಗಳು, ಮತ್ತೆ ವಿಟಮಿನ್ ಡಿ ಅದರ ಕೊರತೆ ಆಗುವಂತದ್ದು, ಅಂತದೆಲ್ಲ ಕಾಯಿಲೆಗಳೆಲ್ಲ ಬರುತ್ತೆ. ಥೈರಾಯ್ಡ್ ಇಂದ ಕೂದಲು ಉದುರ್ತದೆ. PCOD ಹಾರ್ಮೋನ್ ಇಂಬ್ಯಾಲೆನ್ಸ್, ವೆಯ್ಟ್ ಗೈನ್ ಆಗೋದ್ರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗ್ತದೆ. ಪೀರಿಯಡ್ಸ್ ಪ್ರಾಬ್ಲಮ್ ಕೂಡ ಸ್ಟಾರ್ಟ್ ಆಗ್ತದೆ. ಇದೆಲ್ಲವನ್ನ ನಾವು ಕಡಿಮೆ ಮಾಡ್ಕೊಳ್ಬೇಕು, ಆರೋಗ್ಯವಾಗಿರ್ಬೇಕು, ಸ್ಲಿಮ್ ಆಗಿರ್ಬೇಕು, ಫಿಟ್ ಆಗಿರ್ಬೇಕು ಅಂದ್ರೆ ವೆಯ್ಟ್ ಲಾಸ್ ಮಾಡ್ಲೇಬೇಕು. ಕೆಲವು ಡಯಟ್ ಅನ್ನ ನಾವು ಫಾಲೋ ಮಾಡ್ಲೇಬೇಕು. ಅದೆಲ್ಲ ಏನೂ ಇಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ನಾವು ಹಾಸ್ಪಿಟಲ್ಗೆ ಹೋಗ್ಲಿಕ್ಕಂತೂ ರೆಡಿ ಆಗಿರಬೇಕು. ಹಾಗಾಗಿ ನಾವು ಡಯಟ್ ಅನ್ನ ಮಾಡ್ಲೇಬೇಕು.